ಗುರುಗಳು ಸಮಾಜದ ಸರ್ವತೋಮುಖ ಅಭಿವೃದ್ಧಿಗಾಗಿ ತಮ್ಮ ವೈಯಕ್ತಿಕ ಬದುಕನ್ನೇ ತ್ಯಾಗ ಮಾಡಿ ಸೇವೆ ಸಲ್ಲಿಸುತ್ತಿದ್ದು, ಅವರ ತ್ಯಾಗ, ಸೇವೆ ಮತ್ತು ಕೊಡುಗೆಯನ್ನು ಸ್ಮರಿಸಿ ಗುರುವಂದನೆ ಸಲ್ಲಿಸುವ ಸಂಸ್ಕಾರವನ್ನು ಪ್ರತಿಯೊಬ್ಬರೂ ಬೆಳೆಸಿಕೊಳ್ಳಬೇಕು ಎಂದು ಪುಷ್ಪಗಿರಿ ಮಹಾಸಂಸ್ಥಾನ ಶ್ರೀ ಮಠದ ಕಾರ್ಯದರ್ಶಿ ಗ್ರಾನೆಟ್ ರಾಜಶೇಖರ್ ಹೇಳಿದರು. ಬೇಲೂರಿನ ಶ್ರೀ ಪುಷ್ಪಗಿರಿ ಮಹಾಸಂಸ್ಥಾನ ಮಠದ ಸಭಾಂಗಣದಲ್ಲಿ ಶ್ರೀಮತಿ ಪ್ರಭಾ ಮತ್ತು ಗ್ರಾನೆಟ್ ರಾಜಶೇಖರ್ ಕುಟುಂಬದಿಂದ ಇಂದು ನಡೆದ 6ನೇ ವರ್ಷದ ಗುರುಪೂರ್ಣಿಮೆ ಹಾಗೂ ಗುರುವಂದನಾ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಅವರು, 1935ರಲ್ಲಿ ಸ್ಥಾಪನೆಯಾದ ಪುಷ್ಪಗಿರಿ ಮಹಾಸಂಸ್ಥಾನವು ಹಲವು ಪೀಠಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ಧಾರ್ಮಿಕ, ಶೈಕ್ಷಣಿಕ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ನಿರಂತರ ಸೇವೆ ಸಲ್ಲಿಸುತ್ತಾ ಬಂದಿದೆ ಎಂದು ತಿಳಿಸಿದರು. ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಮಠವು ಸಮಾಜಮುಖಿ ಕಾರ್ಯಗಳಿಗೆ ಹೊಸ ಆಯಾಮ ನೀಡಿದ್ದು, ರಣಘಟ್ಟ ನೀರಾವರಿ ಯೋಜನೆ, ಎತ್ತಿನಹೊಳೆ ಹೋರಾಟ, ಮಹಿಳಾ ಸ್ವಸಹಾಯ ಸಂಘಗಳ ಮೂಲಕ ಮಹಿಳಾ ಸಬಲೀಕರಣ, ಕುಡಿಯುವ ನೀರು, ಸ್ವಚ್ಛತೆ ಹಾಗೂ ಗ್ರಾಮೀಣ ಅಭಿವೃದ್ಧಿ ಸೇರಿದಂತೆ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸುತ್ತಿದೆ ಎಂದು ಹೇಳಿದರು. ಗುರುಪೂರ್ಣಿಮೆ ಕೇವಲ ಆಚರಣೆಯಲ್ಲ, ಸಮಾಜಕ್ಕಾಗಿ ಬದುಕು ಮುಡಿಪಾಗಿಟ್ಟ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುವ ದಿನವಾಗಿದೆ. ಗುರುಭಕ್ತಿ, ಗುರುಕಾಣಿಕೆ ಹಾಗೂ ಮಠದೊಂದಿಗಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ಅಗತ್ಯವಿದ್ದು, ಪ್ರತಿಯೊಬ್ಬ ಭಕ್ತರು ವರ್ಷಕ್ಕೊಮ್ಮೆ ಗುರುಕಾಣಿಕೆ ಸಮರ್ಪಿಸುವ ಸಂಕಲ್ಪ ಮಾಡಿದರೆ ಮಠದ ಅಭಿವೃದ್ಧಿಗೆ ಹೆಚ್ಚಿನ ಬಲ ಸಿಗಲಿದೆ ಎಂದು ಕರೆ ನೀಡಿದರು. ಮುಖ್ಯ ಅತಿಥಿಯಾಗಿ ಮಾತನಾಡಿದ ಧಾರವಾಡದ ಖ್ಯಾತ ಸಾಹಿತಿ ಡಾಕ್ಟರ್ ಹೇಮಾ ಪಟ್ಟಣಶೆಟ್ಟಿ, ಗುರುಪೂರ್ಣಿಮೆ ಕೇವಲ ಧಾರ್ಮಿಕ ಆಚರಣೆಯಲ್ಲ, ಭಾರತೀಯ ಸಂಸ್ಕೃತಿ, ಆಧ್ಯಾತ್ಮ ಹಾಗೂ ಜೀವನ ಮೌಲ್ಯಗಳನ್ನು ನೆನಪಿಸುವ ಪವಿತ್ರ ದಿನವಾಗಿದೆ ಎಂದು ಹೇಳಿದರು. ಇಂದಿನ ಯಾಂತ್ರಿಕ ಹಾಗೂ ಸ್ಪರ್ಧಾತ್ಮಕ ಬದುಕಿನಲ್ಲಿ ಮಾನವೀಯ ಸಂಬಂಧಗಳು ಮತ್ತು ನೈತಿಕ ಮೌಲ್ಯಗಳು ಕ್ಷೀಣಿಸುತ್ತಿದ್ದು, ಗುರುಗಳ ಮಾರ್ಗದರ್ಶನದಿಂದ ಮಾತ್ರ ಉತ್ತಮ ವ್ಯಕ್ತಿತ್ವ ಹಾಗೂ ಮೌಲ್ಯಯುತ ಸಮಾಜ ನಿರ್ಮಾಣ ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ಗುರುಗಳು ಸಮಾಜದ ಹಿತಕ್ಕಾಗಿ ತಮ್ಮ ವೈಯಕ್ತಿಕ ಬದುಕನ್ನು ತ್ಯಜಿಸಿ ಸೇವೆ ಸಲ್ಲಿಸುತ್ತಾರೆ. ಅಂತಹ ಮಹನೀಯರಿಗೆ ಸಾರ್ವಜನಿಕವಾಗಿ ಗುರುವಂದನೆ ಸಲ್ಲಿಸುವುದು ಅತ್ಯಂತ ಶ್ರೇಷ್ಠ ಕಾರ್ಯವಾಗಿದೆ. ಗುರುಬ್ರಹ್ಮ, ಗುರುವಿಷ್ಣು, ಗುರುದೇವ ಮಹೇಶ್ವರ ಎಂಬ ಶ್ಲೋಕವನ್ನು ಉಲ್ಲೇಖಿಸಿದ ಅವರು, ಗುರು ಅಜ್ಞಾನದ ಅಂಧಕಾರವನ್ನು ದೂರ ಮಾಡಿ ಜ್ಞಾನದ ಬೆಳಕು ನೀಡುವವರಾಗಿದ್ದಾರೆ. ಇವತ್ತಿನ ದಿನಗಳಲ್ಲಿ ಮೊಬೈಲ್ ಹಾಗೂ ಆಧುನಿಕ ಜೀವನ ಶೈಲಿಯಿಂದ ಕುಟುಂಬ ಮತ್ತು ಮೌಲ್ಯಗಳಿಂದ ದೂರವಾಗುತ್ತಿರುವ ಇಂದಿನ ಸಮಾಜವು ಗುರುಗಳ ಮಾರ್ಗದರ್ಶನ, ಬಸವಣ್ಣನವರ ಗುರುಲಿಂಗ ಜಂಗಮ ತತ್ವ ಹಾಗೂ ಶರಣರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಸುಸಂಸ್ಕೃತ ಸಮಾಜ ನಿರ್ಮಾಣ ಸಾಧ್ಯ ಎಂದು ಹೇಳಿದರು. ಗುರು ಅಂದ್ರೆ ಏನು? ಶಾಲಾ ಶಿಕ್ಷಕರನ್ನ ಗುರು ಅಂತೀರಿ, ಯಾರು ಸ್ನೇಹಿತರನ್ನ ಒಂದೊಂದು ಸಲ ಗುರು ಅಂತ ಕರಿತೀರಿ, ಅಥವಾ ಬೇರೆ ಬೇರೆ ವಿಭಾಗದಲ್ಲಿ ಯಾರು ಸಹಾಯ ಮಾಡಿರ್ತಾರೋ ಅಂಥವ್ರೆಲ್ಲರನ್ನು ಕೂಡ ಗುರು ಗುರು ಅಂತ ಕರಿತೀರಿ. ಇದೆಲ್ಲದು ಗುರುನ ಸಹಾಯ ಮಾಡದಂಥವನು, ಸಹಾಯ ಮಾಡದೇ ಇರುವಂಥವನು, ಸಾಂದರ್ಭಿಕವಾಗಿ ಬಂದು ಹೋಗುವಂಥವನು ಗುರುನ ಅಂತ ಅಂದ್ರೆ, ಬಹುಶಃ ಗುರು ಅನ್ನೋ ಶಬ್ದ ಅದು ಇದಕ್ಕಿಂತ ಮಿಗಿಲಾಗಿರೋದು ಅಂತ ನನ್ನ ಭಾವನೆ. ಗುರು ಅಂತಂದ್ರೆ ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ. ಗುರು ಅನ್ನೋ ಶಬ್ದ ಭಗವಂತ ಅಂತ ನಾವೇನು ಕರಿತೇವೆ, ದೇವರು ಅಂತ ಏನು ಕರಿತೇವೆ, ನಾವು ದೇವರನ್ನ ಅಥವಾ ಒಂದು ವಸ್ತುವನ್ನು ನೋಡಿದಾಗ ದೇವರು ಅಂತ ಭಾವಿಸಿಕೊಂಡು ಹೇಗೆ ಕೈಯನ್ನು ಮುಗಿತೇವೆ, ಇದಕ್ಕಿಂತ ಒಂದು ನಿರಾಕಾರವಾದಂಥ ಒಂದು ಶಕ್ತಿ ವಸ್ತು ಯಾವುದಾದ್ರೂ ಇದ್ರೆ ಅದು ಗುರು ಅಂತ ನಾವು ಭಾವಿಸಿಕೊಳ್ತೇವೆ. ಅಪರೂಪವಾದಂಥದ್ದು. ಬಹುಶಃ ಬಹಳ ಜನಕ್ಕೆ ಈ ಮಾತುಗಳು ಹಿಡಿಸ್ತಾವೆಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಗುರುತರವಾದ ಒಂದು ಹೋರಾಟ, ಈ ರಣಘಟ್ಟು ಎತ್ತನಗಿರಿ ಹೋರಾಟ ಆಗಿರ್ಬೋದು, ಎತ್ತಿನಹೊಳೆ ಹೋರಾಟ ಆಗಿರ್ಬೋದು, ಐತಿಹಾಸಿಕ ಸುಮಾರು 2016-17ರಲ್ಲಿ ಬೇಲೂರಿನಲ್ಲಿ ಸತತವಾಗಿ 6 ಗಂಟೆಗಳ ಕಾಲ ರಸ್ತೆ ಬಂದ್ ಮಾಡಿ ನೀರಾವರಿ ಹೋರಾಟಕ್ಕೆ ರೈತರ ಜೊತೆ ಸೇರ್ಕೊಂಡು ಏನು ಐತಿಹಾಸಿಕ ಹೋರಾಟ ಮಾಡಿ ರಣಘಟ್ಟು ಒಡ್ಡು ಕಾಮಗಾರಿನ ಪ್ರಾರಂಭ ಮಾಡೋಕ್ಕೆ ಮುಂಚೂಣಿನಲ್ಲಿ ನಮ್ಮ ಗುರುಗಳು ಹಾಗೂ ಸಿರಿಗೆರೆ ಗುರುಗಳು ಕೂಡ ಹೋರಾಟ ಮಾಡಿ ಇವತ್ತ ಹಳೇಬೀಡು ಭಾಗಕ್ಕೆ ನೀರು ಇನ್ನೇನಿನ್ನು 1 ವರ್ಷದಲ್ಲಿ ನೀರು ಹರಿಯುವಂಥ ಕೆಲಸ ಕಾರ್ಯಕ್ರಮನ ಮಾಡೋದ್ರ ಜೊತೆಗೆ ಗ್ರಾಮೀಣ ಅಭಿವೃದ್ಧಿ ಸ್ವಸಹಾಯ ಸಂಘನ ಹುಟ್ಟು ಹಾಕಿ ಹೆಚ್ಚು ಕಡಿಮೆ ಪ್ರಪ್ರಥಮವಾಗಿ ಧರ್ಮಸ್ಥಳ ಸ್ವಸಹಾಯ ಸಂಘ ಅಂತ ಏನಿತ್ತೋ ಅದ್ರ ಜೊತೆಗೆ ನಮ್ಮ ರಾಜ್ಯದಲ್ಲಿ 2ನೇದು ಏನಾರು ಪುಷ್ಪಗಿರಿ ಮಹಿಳಾ ಸ್ವಸಹಾಯ ಸಂಘ ಅಂತ ಏನಾರು ಪ್ರಾರಂಭ ಮಾಡಿದ್ದ ಕೀರ್ತಿ ಮತ್ತು ಯಶಸ್ಸು ನಮ್ಮ ಪುಷ್ಪಗಿರಿ ಮಹಾಸಂಸ್ಥಾನದ ಗುರುಗಳಿಗೆ ತರಬೇಕಾಗುತ್ತೆ. ನುಡಿಯ ಜೊತೆಗೆ ನಡೆ ಬೆಳೆಸಬೇಕು. ನಡೆ ನುಡಿ ಒಂದಾಗದಿದ್ದರೆ ಅದು ಯಾವ ದೇವರು ಮೆಚ್ಚುವುದಿಲ್ಲ. ಆದ್ರಿಂದ ಅವರು ಏನು ನಮಗೆ ಮಾರ್ಗದರ್ಶನ ತೋರಿಸ್ತಾರೋ
ಆ ರೀತಿ ನಾವು ನಡಿಬೇಕು ಅನ್ನುವಂಥ ಸಂಕಲ್ಪವನ್ನು ಮಾಡುವಂಥ ಮಹತ್ವದ ದಿನ ಇವತ್ತು ಅಂತ ನಾನು ಭಾವಿಸ್ತೀನಿ. ಜ್ಞಾನ ಇಲ್ಲದಂತಹ ಜೀವನ ಇಲ್ಲ. ಗುರುವೇ ಜೀವನದ ದಾರಿದೀಪ, ಗುರುವೇ ನಮ್ಮ ಭವಿಷ್ಯದ ಶಿಲ್ಪಿ ಅನ್ನೋ ಮಾತನ್ನು ಹೇಳ್ತಾರೆ. ಗುರು ಅಂದ್ರೆ ಕೇವಲ ಶಿಕ್ಷಕರಲ್ಲ, ಪಾಠ ಮಾಡೋವರಲ್ಲ. ತಾಯಿ ಮೊದಲ ಗುರು ನಮಗೆ, ತಂದೆ ಜೀವನದ ಮಾರ್ಗದರ್ಶಕ, ಶಾಲೆಯ ಶಿಕ್ಷಕರು ನಮ್ಮ ಜ್ಞಾನದ ಬೆಳಕು, ಸಮಾಜವೂ ನಮಗೆ ಒಂದು ಗುರು. ಅದನ್ನು ಅರ್ಥ ಮಾಡ್ಕೋಬೇಕು ನಾವು. ಜೊತೆಗೆ ಪ್ರಕೃತಿ ನಮ್ಮ ಗುರು. ನಾವು ಈಗ ಈ ಕಾಲದಲ್ಲಿ ಎಷ್ಟು ದಿವಸ ಪ್ರಕೃತಿಗೆ ಜೊತೆಗೆ ಬಾಳ್ತಾ ಇದ್ದೀವಿ ಅರ್ಥ ಮಾಡ್ಕೊಳ್ಳಿ. ನಿಸರ್ಗ ಪ್ರಕೃತಿ ಅನ್ನೋದೇನಿದೆ, ನಮ್ಮ ದೇಹ ಪ್ರಕೃತಿ ಹೊಂದಿರ್ತದೆ, ನಿಸರ್ಗದ ಪ್ರಕೃತಿ ಹೊಂದಿರ್ತದೆ. ಅದನ್ನ ಅನುನಯಿಸಿ ಬಾಳದೆ ಇದ್ರೆ ನಮ್ಮ ಬಾಳು ಇವತ್ತು ಏನು ದುರಂತ ಕಾಲದಲ್ಲಿ ನಾವಿದೆಯೋ, ದುರಿತ ಕಾಲದಲ್ಲಿ ಇದೆಯೋ, ಇದನ್ನ ನಾವೇ ತಂದ್ಕೊಂಡಿದ್ದೀವಿ. ಯಾಕಂದ್ರೆ ನಿಸರ್ಗಕ್ಕೆ ವಿರುದ್ಧವಾಗಿ ನಮ್ಮ ಅನೇಕ ಜೀವನದ ರೀತಿಗಳನ್ನ ನಾವು ಮಾಡ್ಕೊಂಡಿದ್ದೀವಿ. ಕಾರ್ಯಕ್ರಮದಲ್ಲಿ ಹಾಸ್ಯ ಕಲಾವಿದ ಡಾಕ್ಟರ್ ಕೋಗಳಿ ಕೊಟ್ರೇಶ್ ಅವರು ತಮ್ಮ ವಿನೂತನ ಹಾಸ್ಯ ನಿರೂಪಣೆ ಹಾಗೂ ಹಾಸ್ಯಮಯ ಮಾತುಗಳ ಮೂಲಕ ನೆರೆದಿದ್ದ ನೂರಾರು ಭಕ್ತರನ್ನು ನಗೆಗಡಲಲ್ಲಿ ತೇಲಿಸಿ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ತಂದರು. You are watching TV 46 News Kannada.